ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗದಗ ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಮಹಿಳೆಯರು, ಮಕ್ಕಳು ನಾಗದೇವರಿಗೆ ಹಾಲೆನ್ನೆರೆದು ನಾಗ ಪಂಚಮಿ ಹಬ್ಬವನ್ನ ಸಡಗರದಿಂದ ಸಂಭ್ರಮದಿಂದ ಆಚರಿಸಿದರು. ತರತರವಾದ ಉಂಡೆಗಳು, ಖಾದ್ಯಗಳ ಜೊತೆಗೆ ಕಡಲೆ ಹುಸುಳಿ ಮಾಡಿ ನಾಗದೇವರಿಗೆ ಎಡೆ ಇಟ್ಟು ಪೂಜಿಸಿದರು. ಇನ್ನು ಗೋಧಿ ಹಾಗೂ ಮುಸುಕಿನ ಜೋಳದ ಸಸಿಗಳ ಜೊತೆಗೆ ಹೂಗಳ ಅಲಂಕಾರ ಮಾಡಿದ್ರು. ನಾಗದೇವರಿಗೆ ಎಡೆ ಮಾಡಿ ತಾವು ಕೂಡ ಸಸಿ ಮುಡಿದು ಹಂಗು ನೂಲು ಹಾಕಿಕೊಂಡು ಮಹಿಳೆಯರು ಸಂತಸ ಪಟ್ಟರು. ಕೊಬ್ಬರಿ ಬಟ್ಟಲಿನಲ್ಲಿ ಬೆಲ್ಲದಚ್ಚು ಇಟ್ಟು ದೇವರ ಪಾಲು, ನನ್ನ ಪಾಲು, ಅವರ ಪಾಲು, ಇವರ ಪಾಲು, ಕುಟುಂಬಸ್ಥರ ಪಾಲು ಎಂತೆಲ್ಲ ಹೆಸರು ಹೇಳ್ತಾ ದೇವರಿಗೆ ಹಾಲೆರೆದರು. ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಸಮೃದ್ಧಿ ಆಗಲಿ ಎಂದು ಎಲ್ಲಾ ಮಹಿಳೆಯರು ದೇವರಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಂಡರು. ನಂತರ ಜೋಕಾಲಿ ಆಡಿ ಸಂಭ್ರಮಿಸಿದರು. ಕಲಿಸಿದ್ದೆ ಆಮೇಲೆ ಹಾಲಕ್ಕೊಂದು ವಿಡಿಯೋ ಮಾಡಿದ್ರು ನೋಡ್ಲಿ ಅಂತ ಬಗ್ಗೆ ಮಾತಾಡ್ರಿಲ್ಲ. ಮತ್ತು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಮೂರದ್ರಲ್ಲಿ ಫಸ್ಟ್ ಸರಿ ಮಾತಾಡಿದ್ರು ಕಟ್ ಮಾಡೋಣ. ಅವ್ರು ಎಡಿಟ್ ಮಾಡ್ತಾರೆ. ಅವರು ಭಾಳ ನೀನು ಮಾಡೋ ಬಡವಳ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ನನಗೆ ಬಿಟ್ಟು ಬಡವಳ ಮಾಡೋಣ. ಮಳೆ ಬಂತಂದ್ರೆ ಈಗೆಲ್ಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬ ಇವತ್ತು. ನಾವು ನಿನ್ನೆ ರೊಟ್ಟಿ ಪಂಚಮಿ ಮಾಡಿದ್ವಿ. ನಮ್ಮ ಗಂಡನ ಮನೆಯಿಂದ ಇಲ್ಲಿ ತವ್ರ ಮನೆಗೆ ಹಬ್ಬಕ್ಕಂತ ಬಂದಿದ್ದೀವಿ. ನಿನ್ನೆ ಎಲ್ಲ ಉಂಡಿ ಎಲ್ಲ ಮಾಡಿದ್ದೀವಿ. ಶೇಂಗಾ ಉಂಡಿ, ಎಳ್ಳು ಉಂಡಿ ಎಲ್ಲ ಸ್ಪೆಷಲ್ ಮಾಡಿರ್ತೀವಿ. ಇವತ್ತು ತಂಬಿಟ್ಟು ಉಂಡಿ ಮಾಡಿ ಹಾಲು ಹಾಕ್ತೀವಿ. ನಾಳೆ ಕರ್ಗೆಡ್ಬು ಮಾಡಿ ಹಾಲು ಹಾಕಿ ಹಬ್ಬ ಆಚರಣೆ ಮಾಡ್ತೀವಿ. ಎಲ್ಲ ಬಂದು ಎಲ್ಲರನ್ನೂ ಕರೆದು ಊಟ ಮಾಡಿಸ್ತೀವಿ. ನಾಡ್ದು ಒಂಥರ 5 ದಿನದ ಹಬ್ಬ ಇದು. ಪಂಚಮಿ ಅಂದರೆ ಜೋಕಾಲಿ ಕಟ್ಟಿ ಎಲ್ಲ ಸಣ್ಣ ಹುಡುಗರು ಆಟಾಡಿ ಸಂಭ್ರಮಿಸ್ತಾರೆ ಹಬ್ಬನ. ಎಲ್ಲರೂ ಖುಷಿಯಿಂದ ಆಚರಣೆ ಮಾಡ್ತೀವಿ ಈ ಹಬ್ಬನ.
ಪಂಚಮಿ ಅಂದ್ರೇ ಎಲ್ಲರೂ ಹೆಣ್ಮಕ್ಳು ಬಂದು ಆಚರಣೆ ಮಾಡೋ ಹಬ್ಬ. ಎಲ್ಲ ಹೆಣ್ಮಕ್ಳು ಕರೆಸ್ತಾರೆ ಇವು ಹಬ್ಬಕ್ಕೆ. ಮನೆಗೆ ಹೋಗಿ ತವ್ರ ಮನೆಗೆ ಬಂದು ಹಾಲು ಹಾಕ್ತಾರೆ ಈ ಹಬ್ಬಕ್ಕೆ. ಎಲ್ಲರೂ ಬಂದು ಸೇರ್ತೀವಲ್ಲ ಒಂದು ಕಡೆಗೆ. ಬೇರೆ ಬೇರೆ ಊರಿಗೆ ಹೋಗಿರ್ತೀವಿ ಕೆಲ್ಸಕ್ಕೆ ಅಂತೇಳಿ. ಈ ಹಬ್ಬ ಬಂದ ಕೂಡ ಎಲ್ಲರೂ ಬಂದು ಸೇರಿ ಆಚರಣೆ ಮಾಡ್ತೀವಿ ಹಬ್ಬಕ್ಕೆ. ಅದಕ್ಕೆ ಎಲ್ಲರಿಗೂ ಖುಷಿ ಆಗುತ್ತೆ ಈ ಹಬ್ಬ ಅಂದರೆ. ಪಂಚಮಿ ಅಂದರೆ ಹೆಣ್ಮಕ್ಳಿಗೆ ಪಂಚ ಪ್ರಾಣ ಆಗುತ್ತೆ. ಇದು ಖುಷಿ ಆಗುತ್ತೆ ರೀ, ತುಂಬ ಖುಷಿ ಆಗುತ್ತೆ ಹಾಲು ಹಾಕೋದಕ್ಕೆ ಬಂದೀವಿ ರೀ ನಾವು ಇಲ್ಲಿ. ಇವತ್ತು ನಾವು ಹಾಲು ಹಾಕಕ್ಕೆ ಬಂದಿದ್ದೀವಿ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಾವು ದೇವಸ್ಥಾನಕ್ಕೆ ಬಂದು ಹಾಲು ಹಾಕ್ತಾ ಇದ್ದೀವಿ, ಬೇಡ್ಕೊತಾ ಇದ್ದೀವಿ ದೇವಸ್ಥಾನದ. ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಬೇಡ್ಕೊತೀವಿ. ನಮಗೆ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತೀವಿ. ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ, ಮಳೆ ಬೆಳೆ ಆಗಲಿ ಅಂತ ಬೇಡ್ಕೊತೀವಿ ರೈತರಿಗೆ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇದು ನಾಗರ ಪಂಚಮಿ 5 ದಿನ ಮಾಡ್ತೀವಿ ರೀ. ಎಲ್ಲ ಒಂದೊಂದು ದಿನ ರೊಟ್ಟಿ ಮತ್ತು ಉಂಡೆ, ಎಳ್ಳುಂಡೆ ಎಲ್ಲ ಥರದ್ದು ಉಂಡೆ ಮಾಡ್ತೀವಿ. ಎಳ್ಳು ಹಚ್ಚಿದ ರೊಟ್ಟಿ ಮಾಡ್ತೀವಿ. ಮತ್ತು ತರಕಾರಿ ಎಲ್ಲ ಹಾಕಿ ಕಾಯಿಪಲ್ಲೆ ಹಾಕಿ ಮಾಡ್ತೀವಿ. ಇವತ್ತು ಬ್ಯಾಳಿಗೆ ಹಾಕಿ ಇವತ್ತು ಸ್ಪೆಷಲ್ ಹಾಲು ಹಾಕೋ ಹಬ್ಬ ಐತಲ್ಲ, ಹಾಲು ಹಾಕಕ್ಕೆ ಬಂದೀವಿ. ಎಲ್ಲರೂ ಸೇರಿ ಫ್ಯಾಮ್ಲಿ ಸೇರಿ ಎಲ್ಲ ಹಾಲು ಹಾಕಿ ಎಲ್ಲರೂ ಹ್ಯಾಪಿಯಿಂದ ಪಂಚಮಿ ಹಬ್ಬ ಮಾಡ್ತೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋತೀವಿ. ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ.